ಬ್ರದರ್ ಒಂಚೂರು ಹಿಂದೆ ಲೆನ್ಸ್ ಬರುತ್ತೆ. ಸರಿ ಸರಿ. ಹಾಂ ಅದೇ ವಿಶ್ವ ಸರ್. ಹಾಂ ಸರ್. ಇಲ್ಲಿ ಸರ್ 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 ಹಾಗೆ ಒಂದೇ ಒಂದು ಸರ್ಕಲ್ ಸರ್ ವಿಶ್ವ ಬೇಕಾದ್ರೂ ಸಾಧನೆ ಮಾಡ್ಬೋದು. ತನ್ನ ಸಂಸಾರದ ಜೊತೆಗೆ ತನ್ನ ಸಾಧನೆ ಗುರಿ ಕಡೆನೂ ಗಮನ ಹರಿಸ್ಬೋದು ಅಂತ ತೋರಿಸ್ಕೊಟ್ರು ಈ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ವಿಶ್ವೇಶ್ವರಯ್ಯ ಅವರಿಗೆ ವಂದನೆಗಳು. ಆ ಸಾತ್ವಿಕವಾದ ಶಿಸ್ತಿನ ಕೋಪ ಇದೆಯಲ್ಲ, ಅದು ನಮ್ಮನ್ನು ಇವತ್ತು ಭಯ ಬೀಳಿಸ್ತದೆ. ಅಂಥವರು ಆಂಜನೇಯ ಸರ್ ಅವರು ನನ್ನ ಗುರುಗಳು, ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತುಂಬ ಸಂತೋಷ ನನಗೆ. ನನ್ನ ಮನವಿಗೆ ಪ್ರೀತಿಯಿಂದ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಬಂದಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಅದಕ್ಕೆ ನಮ್ಮ ಭಾರತಿ ಮೇಡಮ್ ಅವರು ಮೊರಾರ್ಜಿ ದೇಸಾಯಿಯ ಪ್ರಥಮ ದರ್ಜೆ ಸಹಾಯಕರು ಭಾರತಿ ಮೇಡಮ್ ಅವರು ಸಾಕಷ್ಟು ನನಗೆ ಸಹಕಾರ ಕೊಟ್ಟರು. ಒಂದೇ ದಿನ ಅವ್ರು ಪರಿಚಯ ಆಗಿ ಮಗುನ ಅಡ್ಮಿಷನ್ ಮಾಡಿಸಿದ್ದು, ಸಾಕಷ್ಟು ಸಹಕಾರ ಕೊಟ್ಟು ಎಲ್ಲ ಒಂದು ಅರೇಂಜ್ ಮಾಡೋಕ್ಕೆ ಪಾಪ ಅವ್ರು ತುಂಬ ಸಹಕಾರ ಕೊಟ್ಟರು. ಅವರಿಗೆ ತುಂಬ ನಿಜವಾಗೂ ತುಂಬ ಸಂತೋಷ, ಅವರಿಗೆ ನಾನು ಆಭಾರಿ. ಆಮೇಲೆ ನಮ್ಮ ಮೊರಾರ್ಜಿ ವಸತಿ ಶಾಲೆಯ ಹಿಂದಿ ಭಾಷಾ ಶಿಕ್ಷಕರಾದಂಥ ಸುಗಂಧ ಸರ್, ಡಾಕ್ಟರ್ ದೇವರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಜವಾಗೂ ತುಂಬ ಸಂತೋಷ. ನಾನು ಏನಿಲ್ಲ, ಒಂದು ಮೆಸೇಜ್ ಹಾಕಿದ್ದೀವಿ, ಎಲ್ಲ ಮೇಡಮೇ ಮಾತಾಡಿದ್ದಾರೆ, ಸರ್ ಬರ್ತೀವಿ ಬಂದಿದ್ದಾರೆ. ತುಂಬ ಸಂತೋಷ. ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ತುಂಬ ಹೃದಯದಿಂದ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಸುಗಂಧ ಸರ್ ಬಂದಿದ್ದಾರೆ. ಸುಗಂಧ ಸರ್ ಇಂಗ್ಲೀಷ್ ಭಾಷಾ ಶಿಕ್ಷಕರು, ಒಂದು ಕಡೆ ಹಿಂದಿ ಒಂದು ಕಡೆ ಇಂಗ್ಲೀಷು, ಮಧ್ಯದಲ್ಲಿ ಅಪ್ಪಟ ಕನ್ನಡ. ಆಮೇಲೆ ನೋಡ್ತೀರಾ ಅಪ್ಪಟ ಕನ್ನಡ. ಇದು ನನಗೆ ತುಂಬ ಸಂತೋಷ. ನಮ್ಮ ಮೀಡಿಯಾಗಳು ಬಂದಿದ್ದಾರೆ. ನಮ್ಮ ಮೀನಾ ಮೇಡಮು ನನ್ನ ಪುಸ್ತಕ ಬಿಡುಗಡೆ ಆದಾಗ ನಮ್ಮ ಮೀನಾ ಮೇಡಮು ಪರಿಚಯ ಆದರು. ಇವತ್ತಿನವರೆಗೂ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ತುಂಬ ಸಂತೋಷ. ನಮ್ಮ ಫೋಟೋಗ್ರಾಫರ್ ಯಾರೂ ಅಲ್ಲ, ನಮ್ಮ ಸ್ನೇಹಿತರು. ನಾನು ಅವರು ಜೊತೆಯಲ್ಲಿ MS ರಂಗಶಾಲೆಯಲ್ಲಿ ವಿದ್ಯಾರ್ಥಿಗಳು, ನಾವು ರಂಗಭೂಮಿ ತರಬೇತಿ ಶಾಲೆ ಓದ್ಬೇಕಾರೆ ಎಲ್ಲ ಅವ್ರು ನನಗೆ ಸೀನಿಯರು, ಆದರೆ ಆತ್ಮೀಯರು. ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ಈ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದನ ಹೇಳ್ತಾ, ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಇಷ್ಟೇ. ನಾನು ತಿಳ್ಕೊಂಡಿರೋದು ಇಷ್ಟೇ. ಹುಟ್ಟಿದ್ದೀವಿ, ಒಂದಿನ ಓದೇ ಹೋಗ್ತೀವಿ. ಇದ್ರ ಮಧ್ಯೆ ನಾವು ಏನಾದರೂ ಕಿಂಚಿತ್ತು ಈ ಸಮಾಜಕ್ಕೆ ನಿಷ್ಕಲ್ಮಶವಾದ ಮನಸ್ಸಿಂದ ನಾವೇನೋ ಇನ್ನೊಂದು ಪ್ರಪಂಚ ಸೃಷ್ಟಿ ಮಾಡೋದು ಬೇಡ. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡು ಅಂತ ಒಂದು ಕಡೆ ಎಲ್ಲ ಶ್ರೀಮಂತರಾಗ್ತಾ ಇರ್ತಾರೆ, ದೊಡ್ಡ ಅಪಾರ್ಟ್ಮೆಂಟ್ ಕಡೆ, ಇನ್ನೊಂದು ಕಡೆ ಬಡವರು ತಿನ್ನಂಗೆ ಅನ್ನ ಇದೆ ಕಷ್ಟಪಡ್ತಾ ಇರ್ತಾರೆ. ಈ ತಾರತಮ್ಯಗಳಿದೆ. ಈಗ ನಾನು 2 ಮಕ್ಕಳಿದೆ, ಗಂಡ ಹೆಂಡ್ತಿ ಇದ್ದೀವಿ, ಸರ್ಕಾರಿ ಕೆಲಸದಲ್ಲಿದ್ದೀನಿ, ಇಷ್ಟಿದ್ದೀನಲ್ವಾ. ನಾನು ಮಾಡಿದರೆ ಸೈಟು ಮನೆ ಬಂಗ್ಲೆ ಊರಲ್ಲಿ ಜಮೀನು ಏನೇನೋ ಮಾಡ್ಬಿಡ್ಬೋದಾಯ್ತಲ್ಲ. ನಾನು ಸಂಬಳದಲ್ಲಿ ಲೋನ್ ತಗೊಂಡು ಇನ್ನೊಂದು ಮತ್ತೊಂದು ಇದಕ್ಕೆ ಬಳಸೋದನ್ನೆಲ್ಲ ಬಳಸಿದೆ. ಆ ತೃಪ್ತಿ ಸಿಗ್ತಿರ್ಲಿಲ್ಲ ನನಗೆ ತೃಪ್ತಿನೇ ಅಲ್ಲ. ನೋಡಿ, ಇವತ್ತು ಪ್ರತಿಭಾ ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ನಾವು ಪುರಸ್ಕಾರ ಮಾಡ್ತೀವಲ್ಲ, ಎಷ್ಟು ಆನಂದ ಆಗುತ್ತೆ ನಮಗೆ ಅಂದರೆ ತುಂಬ ಖುಷಿ. ಅವ್ರು ಬಂದಿರೋದಕ್ಕೆ ಇಷ್ಟು ಜನ ಸೇರಿದಾರಲ್ಲ, ಇದಕ್ಕಿಂತ ನನಗೆ ನಿಜವಾಗೂ ನಾನು ಗೃಹ ಪ್ರವೇಶ ಮಾಡಿದ್ರು ನನಗೇನು ಇಷ್ಟು ಖುಷಿ ಆಗೋದಿಲ್ಲ, ಅಷ್ಟು ಸಂತೋಷ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ. ಈಗ ಕಾರ್ಯಕ್ರಮ ನಾವು ಉದ್ಘಾಟನೆ ಮಾಡಿದ್ದಾರೆ, ವೇದಿಕೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಟ್ರಸ್ಟ್ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಾವು ಸುಗಂಧರಾಜು ಅವ್ರನ್ನ ಕೇಳ್ಕೊತೀವಿ. ಇವರು ಇಂಗ್ಲಿಷ್ ಭಾಷಾ ಶಿಕ್ಷಕರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಚಾಮರಾಜಪೇಟೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ, ಎಸ್ಪೆಷಲಿ ಗುರುಮಾನ್ಯರಿಗೆ ನಮಸ್ಕಾರ ಹೇಳ್ತಾ, ನನಗೆ ಸರು ಟ್ರಸ್ಟ್ ಬಗ್ಗೆ ಎಲ್ಲ ಹೇಳ್ತಿದ್ರು, ನನಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಶಾಲೆಗೆ ಅವ್ರ ಮಗನ್ನ ಅಡ್ಮಿಷನ್ ಮಾಡಿಸಿದ್ರಂತೆ. ಹಾಗಾಗಿ ಅವರು ನಮ್ಮ ಭಾರತಿ ಮೇಡಮ್ ಕಡೆಯಿಂದ ನಮ್ಗೆ ಹೇಳಿದ್ರು, ಈ ಥರದ್ದೊಂದು ಕಾರ್ಯಕ್ರಮ ಇದೆ, ನಿಮ್ಮ ಮಕ್ಕಳುಗಳನ್ನೂ ಕರ್ಕೊಂಡು ನಿಮ್ಮ SLCನಲ್ಲಿ ಏನು ಅತ್ಯುತ್ತಮವಾಗಿ ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡು ನೀವು ಹೋಗಿ ಅಲ್ಲೊಂದು ಪ್ರತಿಭಾ ಪುರಸ್ಕಾರ ಇದೆ, ಅದ್ರ ಜೊತೆಗೆ ಗುರುವಂದನ ಇದೆ ಅಂತ.
ಇದೆಲ್ಲ ನನಗೇನು ನೃತ್ಯ ಪ್ರದರ್ಶನ, ಚಿತ್ರಗೀತೆಗಳ ಗಾಯನ ಈ ಥರ ಎಲ್ಲ ಇದೆ ಅಂತ ನನಗೇನು ಗೊತ್ತಿಲ್ಲ. ಬೇಸಿಕಲಿ ಈ ಗುರುವಂದನಾ ಕಾರ್ಯಕ್ರಮ ಅಂತಂದರೆ ಗುರುಗಳಿಗೆ ವಂದಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಜಗತ್ತು ಅಥವಾ ಈ ದೇಶ ಅಥವಾ ಈ ಒಂದು ನಾಡು ಸುಭಿಕ್ಷವಾಗಿದೆ, ಅತ್ಯುತ್ತಮವಾಗಿದೆ, ಸರಿಯಾದ ನಡವಳಿಕೆ ಇದೆ, ಸಂಸ್ಕೃತಿ ಇದೆ ಅಂತಂದರೆ ಅದಕ್ಕೆ ಗುರುಗಳ ಕಾರಣ. ಯಾಕೆ ಅಂದರೆ ಜಗತ್ತಿನಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬೇರೆಯವರ ಮಕ್ಕಳ ಅಭ್ಯುದಯಕ್ಕೋಸ್ಕರ ನಿಂತ್ಕೊಳ್ತಕ್ಕಂಥ ಏಕೈಕ ಜೀವಿ ವ್ಯಕ್ತಿ ಅಂತಂದರೆ ಅದು ಗುರು ಮಾತ್ರ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಗುರುಗಳಿರ್ತಾರೆ. ಸೊ ಈಗ ನಾನು ಶಿಕ್ಷಕ ಆಗಿರ್ಬೋದು, ನನಗೂ ಒಬ್ಬ ಗುರು ಇದ್ದಾನೆ. ಪ್ರಧಾನಮಂತ್ರಿ ಮೋದಿ ಇರ್ಬೋದು, ಅವ್ರಿಗೂ ಒಬ್ಬರು ಗುರು ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಅವ್ರಿಗೂ ಒಬ್ಬರು ಗುರುಗಳಿರ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಯಾರಿಗೂ ಕಾಣದೆ ತನ್ನದೇ ಆದ ಕರ್ತವ್ಯಗಳನ್ನ ಮಾಡ್ತಾ ಇರ್ತಾನೆ. ಸೊ ಈ ಥರದ ಗುರುವಂದನಾ ಕಾರ್ಯಕ್ರಮಗಳು ಎಲ್ಲಾದರೂ ನಡೀತಿದೆ, ಸಮಾಜದಲ್ಲಿ ನಡೀತಾ ಇದೆ ಅಂತಂದರೆ ಸಮಾಜ ಸುಸ್ಥಿರವಾಗಿದೆ ಅಂತ. ಈ ದಿನ ನಮ್ಮ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುವಿನ ಮಹತ್ವ, ಒಂದು ವಿದ್ಯಾರ್ಥಿ ಯಶಸ್ಸಿನ ಹಿಂದೆ ಗುರುವಿನ ಎಷ್ಟು ಶ್ರಮವಿರುತ್ತೆ ಎಂದು ತಿಳಿಸ್ಕೊಟ್ರು ಸುಗಂಧರಾಜ್ರವರಿಗೆ ನಮ್ಮ ಧನ್ಯವಾದಗಳು. ಮುಂದಿನ ಮುಖ್ಯ ಅತಿಥಿಗಳಾಗಿ ದೇವರಾಜ್ರವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಟ್ರು. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಅತ್ಯುತ್ತಮ ಅಂಕವನ್ನು ಗಳಿಸಿರುವಂತಹ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕವೃಂದರೇ, ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವೇಶ್ವರಯ್ಯ ಚಾರಿಟಬಲ್ ಟ್ರಸ್ಟ್ನವರು 10ನೇ ತರಗತಿಯ ವಿದ್ಯಾರ್ಥಿಗಳು ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ, ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಒಂದು ಖುಷಿ ವಿಷಯ. ವಿದ್ಯಾರ್ಥಿಗಳನ್ನ ಗುರುತಿಸೋದೇ ಖುಷಿ ವಿಷಯ. ಅಂದರೆ ಅವರ ಶ್ರಮವನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶ್ವೇಶ್ವರಯ್ಯ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಈಗಾಗಲೇ ನಮ್ಮ ಸುಗಂಧರಾಜ್ ಸರ್ ಅವರು ಹೇಳಿದಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖತೆ. ಗುರುವಿನ ಗುಲಾಮನಾಗೋದು ಅಂದರೆ ಅವ್ರ ಕೈಕಾಲು ಒತ್ತೋದು ಅಂತಲ್ಲ, ಅವರ ಸಂಸ್ಕಾರವನ್ನು, ಅವ್ರು ಬೆಳೆ ಬಂದ ಪರಿಸರವನ್ನು, ಅವರು ಏನು ಹೇಳಿಕೊಡ್ತಾರೆ ಅದನ್ನು ತಿಳ್ಕೊಂಡು ತಮ್ಮ ಭವಿಷ್ಯವನ್ನು ವಿದ್ಯಾರ್ಥಿಗಳು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಿಜವಾದ ದಾರಿದೀಪ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ದಾರಿದೀಪ ಆಗುತ್ತೆ. ಗುರುವಿನ ಸಂಸ್ಕಾರವನ್ನು ಅರ್ಥಕೊಂಡ್ರೆ ಅವ್ರು ಏನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪಾ ಅನ್ನೋದನ್ನು ತಿಳ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ತಮ್ಮ ಭವಿಷ್ಯವನ್ನು, ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಹಾಗಾಗಿ ಗುರುಗಳು ಒಂದು ಸಾಲು ದೀಪಗಳಿದ್ದಾಗೆ. ಪ್ರತಿ ಹಂತದಲ್ಲೂ ಕೂಡ ಒಬ್ಬೊಬ್ಬ ಗುರುಗಳು ಬರ್ತಾನೆ ಇರ್ತಾರೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಒಬ್ಬ ಗುರುಗಳು ಬರ್ತಾರೆ, ಅವರೊಂದು ದೀಪ. ಪ್ರೌಢಶಾಲೆಯಲ್ಲಿ ಬರ್ತಾರೆ, ಅವರೊಂದು ದೀಪ. ಮತ್ತೆ ಕಾಲೇಜು ಶಿಕ್ಷಣದಲ್ಲಿ ಬರ್ತಾರೆ. ಹಾಗೆ ಆ ದೀಪಗಳು ಸಾಲು ದೀಪಗಳು ನಿಮಗೆ ದಾರಿ ತೋರಿಸ್ತಾನೆ ಇರ್ತವೆ, ಕತ್ಲಾಗ್ಲಿಕ್ಕೆ ನಿಮ್ಮನ್ನು ಬಿಡೋದೇ ಇಲ್ಲ. ಆ ಎಲ್ಲ ದೀಪಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ನಾನು ಇಲ್ಲಿ ಮಾತಾಡ್ತಿದ್ದೇನೆ, ನನ್ನ ಹಿಂದಿನ ಒಂದು 30-40 ವರ್ಷಗಳ ಹಿಂದಕ್ಕೆ ಹೋಗ್ಬಿಡ್ತೇನೆ. ಯಾಕೆಂದ್ರೆ ನನ್ನೆಲ್ಲ ಗುರುಗಳನ್ನೂ ಕೂಡ ನಾನು ಈಗ ನೆನಪಿಸ್ಕೊಳ್ತೇನೆ. ನಾನು ಇಲ್ಲಿ ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದೇ ನನ್ನ ಗುರುಗಳಿಂದ. ಅದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಲ್ಲಿ ಯಾವ ಸಮಾಜದಲ್ಲಿ ಶಿಕ್ಷಕರಿಗೆ, ಗುರುಗಳಿಗೆ ಒಳ್ಳೆಯ ಗೌರವ ಸಿಗೋದಿಲ್ವೋ ಆ ಸಮಾಜ ಖಂಡಿತವಾಗಲೂ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕೆ, ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಗುರುಗಳಿಗೆ ಎಲ್ಲಿ ಒಳ್ಳೆಯ ಸಂಸ್ಕಾರ ಸಿಗುತ್ತೋ, ಗೌರವ ಸಿಗುತ್ತೋ ಅಂಥ ಜಾಗದಲ್ಲಿ ಒಳ್ಳೆಯ ಸಮಾಜ ಕೂಡ ನಿರ್ಮಾಣ ಆಗುತ್ತೆ. ಹಿಂದೆ ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ, ಈ ಸ್ಕೂಲ್ ಮಾಸ್ಟರ್ ಅಂತ ಒಂದು ಸಿನಿಮಾ ಬಂದಿತ್ತು, ನೀವೆಲ್ಲ ಗಮನಿಸಿರ್ಬೋದು. ಆ ಥರದ ಸಿನಿಮಾ ಮತ್ತೆ ಬರಲೇ ಇಲ್ಲ. ಯಾಕೆಂದರೆ ಆ ರೀತಿಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ರಾಜಕೀಯದ ದೃಷ್ಟಿಯಿಂದನೋ ಮತ್ತೊಂದು ಏನೋ ಇರ್ಬೋದು. ಆದರೆ ಒಟ್ಟಾರೆಯಾಗಿ ಸಮಾಜ ನಿರ್ಮಾಣಕ್ಕೆ ಗುರುಗಳ ಒಂದು ಪಾತ್ರ ಏನಿದೆ, ಅವರು ಕಂಡು ಕಾಣದೇ ಇರೋ ಥರ ಇರ್ತಾರೆ. ಎಲೆಮರೆ ಕಾಯಿದ್ದಂಗೆ ಎಲ್ಲ ಕೆಲಸವನ್ನು ಮಾಡ್ತಿರ್ತಾರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ. ಆದರೆ ಅವರು ವಿದ್ಯಾರ್ಥಿಗಳನ್ನ ಮುಂದೆ ಬಿಟ್ಟು ಹಿಂದೆ ಇರ್ತಾರೆ. ಈಗ ನಮ್ಮ ಶಾಲೆಯಲ್ಲಿ 4ನೇ ರ್ಯಾಂಕ್, ಸ್ಟೇಟಿಗೆ 4ನೇ ರ್ಯಾಂಕ್ ತಂದುಕೊಟ್ಟಿದ್ದಾರೆ. ನಮಗೆಲ್ಲ ಹೆಮ್ಮೆ. 4, 7 ಈ ಥರ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ. ಮೊದಲನೇ ಬಾರಿಗೆ ನಮ್ದೊಂದು ಪ್ರಯತ್ನ ಇತ್ತು, ಈ ಥರ ಓದಿಸೋಣ ಅಂತ. ನಾನು ಮತ್ತು ಸುಗಂಧರಾಜ್ ಸರ್ ಮತ್ತು ಇನ್ನುಳಿದಿರೋಂಥ ಅಧ್ಯಾಪಕರುಗಳೆಲ್ಲ ಸೇರಿ ಈ ವರ್ಷ ರ್ಯಾಂಕ್ ಬಂದೇ ಬರಬೇಕು ಅನ್ನೋ ಒಂದು ಚಾಲೆಂಜನ್ನು ನಾವೇ ತಗೊಂಡಿದ್ವಿ. ಮತ್ತು ನಮಗೆ ನಮ್ಮ ವಿದ್ಯಾರ್ಥಿಗಳು ಸಹಕರಿಸಿದ್ರು.
ಅಷ್ಟು ವಿದ್ಯಾರ್ಥಿಗಳು 42 ಜನ ವಿದ್ಯಾರ್ಥಿಗಳಿದ್ರು. 42 ಜನ ವಿದ್ಯಾರ್ಥಿಗಳು ನಮಗೆ ಸಹಕರಿಸಿದ್ರು. ನಮ್ಮ ದಾರಿಗೆ ನಾವು ಅವ್ರನ್ನ ತರಿಸ್ಕೊಂಡ್ವಿ. ನಮ್ಮ ಮುಂದಿನ ಸಮಾಜ ಮುನ್ನಡೆಯಲು ನಮ್ಮ ಯುವ ಪೀಳಿಗೆ ಕೈಲಿರುವ ಮಹತ್ವತೆಯನ್ನು ತಿಳಿಸಿಕೊಟ್ಟ ಹಾಗೂ ನಮ್ಮ ಸಮಾಜ ಕತ್ತಲಿಂದ ಬೆಳಕಿನೆಡೆಗೆ ನಡೆಯಲು ಇರುವ ಮಹತ್ವತೆಯನ್ನು ತಿಳಿಸಿಕೊಟ್ಟ ದೇವರಾಜ್ ಅವರವರಿಗೆ ವಂದನೆಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಪ್ರೋತ್ಸಾಹ ಅಗತ್ಯವಿರುತ್ತದೆ. ನೀವು ನಮ್ಮ ಅತಿಥಿ ಮಾನ್ಯರಿಗೆ ಅವರು ಒಂದು ಹಿತನುಡಿಗಳು ಹೇಳುವ ಸಂದರ್ಭದಲ್ಲಿ ಒಂದೆರಡು ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹ ನೀಡಿದ್ರೆ ನಮ್ಮ ಅತಿಥಿ ಮಾನ್ಯರಿಗೂ ಒಂದು ಸಂತೋಷ ಆಗತ್ತೆ, ಅವರಿಗೂ ಇನ್ನ ಹೆಚ್ಚಿನ ಪ್ರೋತ್ಸಾಹ ಬರುತ್ತೆ ಅಂತ ನಮ್ಮ ಬೇಡಿಕೆ. ಮುಂದಿನ ಒಂದೆರಡು ಮಾತುಗಳನ್ನಾಡಲು ಆಂಜನೇಯಲು ಸರ್ ಅವರು ಆಗಮಿಸಬೇಕು. ಕಾರ್ಯದರ್ಶಿಗಳು ಅಂಚೆ ಇಲಾಖೆಯಲ್ಲಿ ಇಡಿಯಾಗಿ ಉದ್ಯೋಗಕ್ಕೆ ಸೇರಿ ಅತಿ ಕಡಿಮೆ ಅವಧಿಯಲ್ಲೇ, ಯಾಕೆಂದರೆ ಇದೆಲ್ಲ ನಮ್ಮ ಕಣ್ಮುಂದೆ ನಡೆದಿದ್ದೇನೆ, ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಮೂಲಕ ಅಂಚೆ ಪೇದೆಯಾಗಿ ಅನಂತರ ಅಂಚೆ ಸಹಾಯಕರಾಗಿ ಕೆಲಸದಲ್ಲಿ ಮೇಲ್ದರ್ಜೆಗೆ ಏರಿದ್ದಲ್ಲದೆ ಅಲ್ಲಿದ್ದಂಗೆ ಹವ್ಯಾಸಿ ಕಲೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ರಂಗಭೂಮಿಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಾಸ್ ಮಾಡಿ ಸರ್ಕಾರಿ ಎಕ್ಸಾಮ್ನಲ್ಲಿ ಡಿಪ್ಲೊಮಾ ಪದವಿಯನ್ನು MES ಕಾಲೇಜಲ್ಲಿ, ನಾನು ಕೂಡ ಅಲ್ಲೇ ಡಿಪ್ಲೊಮಾ MES ಕಾಲೇಜಲ್ಲಿ ಓದಿದ್ದು. ಅನಂತರ ಬ್ಯಾಚು ಅಲ್ಲಿ ಸೇರಿ ಡಿಪ್ಲೊಮಾ ಪದವಿಯನ್ನು ಕಳಿಸಿ ಎಲ್ಲ ಮಜಲುಗಳನ್ನು ಅಂದರೆ ಕಲಾವಿದನಾಗಿ ಸಂಗೀತ ನಿರ್ದೇಶಕನಾಗಿ ವಿಶ್ವೇಶ್ವರಯ್ಯ ಬೆಳೆದಿದ್ದಲ್ಲದೆ ಈಗ ತನ್ನ ನೇತೃತ್ವದಲ್ಲಿ ಕಲಾ ಸಂಸ್ಥೆಯನ್ನು ಸ್ಥಾಪಿಸಿ ನಿರಂತರವಾಗಿ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಒಂದು ಸಣ್ಣ ವಿಷಯ ಅಲ್ಲ. ಅದಮ್ಯವಾದ ಒಂದು ಚೈತನ್ಯ ಶಕ್ತಿ, ಉತ್ಸಾಹ, ತಲ್ಲೀನತೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಿಗೆ ಮಾತ್ರ ಇದು ಸಾಧ್ಯ. ಆ ಸಾಧನೆಯಲ್ಲಿ ಮುನ್ನುಗ್ಗಿ ಸಾಧನೆಯ ಶಿಖರವನ್ನು ಏರಿರುವ ಸಾಮರ್ಥ್ಯ ವಿಶ್ವೇಶ್ವರಯ್ಯನಲ್ಲಿ ನಿರಂತರವಾಗಿ ಜೀವ ಗಂಗೆಯಾಗಿ ಹರಿಯಲಿ ಅಂತ ಹಾರೈಸೋಣ. ಸರಸ್ವತಿಯ ಸೇವೆ ಮಾಡಲು ಸಾಮಾನ್ಯ ಮನುಷ್ಯ ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಸಾಧನೆ ಮಾಡಬಹುದು ಎಂದು ತಿಳಿಸಿಕೊಟ್ಟ ಆಂಜನೇಯ ಸರ್ ಅವರಿಗೆ ನನ್ನ ವಂದನೆಗಳು. ಮುಂದಿನ ನುಡಿ ಅಧ್ಯಕ್ಷತೆಯ ನುಡಿ ಶ್ರೀ ಮಂಜುನಾಥ್ ರವರು ನಿವೃತ್ತ ಅಂಚೆ ಪಾಲಕರು ಹಾಗೂ ಅಖಿಲ ಭಾರತ ಅಂಚೆ ನೌಕರರ ಯೂನಿಯನ್ P3 ಮಾಜಿ ವಲಯ ಕಾರ್ಯದರ್ಶಿಗಳು. ಇವರು ನಮ್ಮ ಸಂಸ್ಥೆಯ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಬೋದು. ನಮಸ್ಕಾರ. ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಚಿತ್ರಗೀತೆಗಳಿಗೆ ತಡ ಆಗತ್ತೆ ಅಂತ ಹೇಳಿದ್ದೇನೆ, ಬೇಸರ ಪಡಿಸ್ಬೇಡಿ. ಯಾಕೆಂದರೆ ಇವತ್ತಿನ ಮಾತುಗಳು ನುಡಿಗಳು ಹೇಗಿದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಎಂತಹ ಒಂದು ಸೆಲೆಕ್ಷನ್ ಅಂದರೆ ಇವತ್ತು ಅತಿಥಿಗಳು ತುಂಬ ಖುಷಿ ಆಯಿತು. ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಔಚಿತ್ಯಪೂರ್ಣ ಮತ್ತು ತನ್ನದೇ ಆದಂಥ ಒಂದು ಪ್ರಭಾವವನ್ನು ತನ್ನ ಒಂದು ಛಾಪನ್ನು ಮೂಡಿಸುತ್ತೆ. ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ಸರ್ವ ಗುರುಗಳಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗುರುಗಳಿಗೆ ಅನಂತ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ ಹಾಗೂ ಬಂಧು ಭಗಿನಿಯರೇ, ನಾನು ಈ ಟ್ರಸ್ಟ್ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಒಂದು ಚಿಂತನೆ ಅವರು ಒಬ್ಬರು ಮನಸ್ಸಿಗೆ ಬರುವಂಥದ್ದು ಭಾಳ ಅಪರೂಪ. ಎಲ್ರಿಗೂ ಕೂಡ ಅದೆಲ್ಲ ಬರೋದಿಲ್ಲ. ಈಗ ನಾವು ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ಸಂಸಾರ, ಮಕ್ಕಳು ಇಷ್ಟಕ್ಕೆ ಸೀಮಿತರಾಗ್ಬಿಟ್ಟಿರ್ತೀವಿ. ಆ ಒಂದು ಸಂಸಾರದಲ್ಲೇ ಎಷ್ಟೋ ನಾನಾ ಥರದ ಸಮಸ್ಯೆಗಳು ವಿಶ್ವೇಶ್ವರಯ್ಯನವ್ರಿಗೆ ಇಲ್ಲ ಅಂತೇನಲ್ಲ, ಅದರಲ್ಲಿ ಬೇಕಾದಷ್ಟು ಸಮಸ್ಯೆಗಳು, ಹೋರಾಟಗಳು ಮನೆಯಲ್ಲಿ ನಡೀತಾ ಇರ್ತದೆ. ಮಕ್ಕಳಿಗೆ ಓದಿಸೋದು ಅಷ್ಟು ಸುಲಭ ಅಲ್ಲ. ಅವರ ಒಂದು ಶ್ರೀಮತಿಯವರು ಕೂಡ ಅವರಿಗೆ ಸಾಥ್ ಕೊಡದೇ ಇದ್ದರೆ ಅವ್ರು ಮಾಡೋಕ್ಕಾಗೋದಿಲ್ಲ ಕೆಲಸ. ಮಕ್ಳುಗಳು ಸಾಥ್ ಕೊಡದೇ ಇದ್ದರೆ ತಕ್ಷಣವೇ ಬಂದಿದ್ದೇನೆ ಅವ್ರು. ಹೇಗೆ ನಾನು ಚಿರಂತ್ ಅವರು ಆ ಕಡೆ ಚಿತ್ರಕಲೆ ಬಿಡಿಸ್ತಾ ಇದ್ದಾನೆ, ಇವಳು ಹೇಳ್ತಾ ಇದ್ದಾರೆ ಹೇಗೆ ಅಂದರೆ ನಾವು ಶತಾವಧಾನಿ ಗಣೇಶ್ ಅವರು ಮತ್ತು ನಮ್ಮ ಇನ್ನೊಬ್ಬರು ನಮ್ಮ ಕಲಾವಿದರು ಇದ್ದಾರಲ್ಲ ರತ್ನವರ್ಮನ ರವಿವರ್ಮ ಅವರ ಒಂದು ಜ್ಞಾಪಕಕ್ಕೆ ನನಗೆ ಬಂತು. ಹಾಗೆಯೇ ಇವತ್ತಿನ ದಿವಸ ನಾನು ಯೋಚನೆ ಮಾಡಿದೆ, ಮೊರಾರ್ಜಿ ಶಾಲೆ ಅಂತ ಶಾಲೆಯಲ್ಲಿ ಈಗ ಯಾವ ಥರ ಕಾಂಪಿಟೇಷನ್ ಕೊಡ್ತಾ ಇದ್ದಾರಲ್ಲ ಇವತ್ತು ಅಂತ ಭಾಳ ಹೆಮ್ಮೆ ಅನಿಸುತ್ತೆ ನಿಮ್ಮ ಒಂದು ಶಾಲಾ ಮಕ್ಕಳಿಗೆ ಹಾಗೂ ಅಧ್ಯಾಪಕರಿಗೆ. ಅಂತಹ ಒಂದು ಆದರ್ಶವನ್ನು ಇವತ್ತು ನಾವು ನೋಡಬೇಕಾಗಿದೆ. ಹಾಗೂ ಅಂಥ ಆದರ್ಶಪ್ರಾಯವಾದಂಥ ಒಬ್ಬ ಶಿಕ್ಷಕರು ಮತ್ತು ಮಕ್ಕಳು ಕೂಡ, ಮಕ್ಕಳಲ್ಲಿ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಒಂದು ಎದುರುಗಡೆ ನಿದರ್ಶನವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
ನಮ್ಮ ಆಂಜನೇಯವರು ನಮ್ಮ ಜೊತೆಲಿ ಇರ್ತಾಯಿದ್ರು ಯಾವಾಗಲೂ. ಅವರು ಯಾವಾಗಲೂ ನಾಟಕಗಳನ್ನ ಆಡಿಸ್ತಾ ಇರೋರು, ಬರ್ತಾ ಇರೋರು. ಯಾವಾಗಲೂ ಒಂದು ಕ್ಷಣನೂ ಕೂಡ ಅವರಿಗೆ ರಾಂಗ್ ಡಯಾಗ್ನೈಸ್ ಮಾಡಿದಾನೆ ಬೇರೆ ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ಟು ಅವರಿಗೆ ದೇಹದಲ್ಲೇ ಏರುಪೇರಾಗಿ ಹೋಗ್ಬಿಡ್ತು, ಸಿಕ್ಕಾಬಿಟ್ಟೆ ಹಾಗೆ ಹೋಯ್ತು, ಆಂಜನೇಯ ಅವ್ರ ಕತೆ ಮುಗಿದೋಯ್ತು ಅಂತ. ಆ ಥರ ಅಷ್ಟು ಚೆನ್ನಾಗಿದ್ದವರು. ಯಾವ ಪಾತ್ರ ಮಾಡ್ತಾಯಿದ್ರು, ರಾಜರ ಪಾತ್ರಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಅವರು. ಆ ರೀತಿಯಾಗಿ ಇದ್ದಕ್ಕಿದ್ದಾಗೇ ಅವರು ಡೌನ್ಫಾಲ್ ಬಿದ್ದೋಗ್ಬಿಟ್ರು ಅಂತ ಆಗ್ಬಿಟ್ಟಿತ್ತು. ಆದರೆ ಅವರಿಗೆ ಇವತ್ತು ಜೀವನದಲ್ಲಿ ಮತ್ತೆ ಅವರು ಚೈತನ್ಯ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಕಲೆ ಮತ್ತೆ ಅವರ ಒಂದು ಸಾಧನೆ. ಈಗಲೂ ಕೂಡ ಅವ್ರೇನು ಕಾಲು ನೋವ್ತಾ ಇರುತ್ತೆ, ಓಡಾಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಓಡ್ತಾ ಇರ್ತಾರೆ. ಎಲ್ಲಿತ್ತು ಅದು ಚೈತನ್ಯ? ಅವ್ರು ಹೇಳ್ತಾ ಇರೋರು, ಅದು ಆ ಮಕ್ಕಳಿಗೆ ಹೇಳೋದಕ್ಕೆ ನಾನು ಇಷ್ಟಪಟ್ಟೆ. ಸರ್, ನಾನು ಏನು ಮಾಡ್ತಾ ಇರಲಿಲ್ಲ, ನನಗೇನಾದ್ರು ಬರಿಬೇಕು ಅಂದರೆ ನಾನು ಹೋಗ್ಬಿಡ್ತಾ ಇದ್ದೆ, ನನ್ನ ಜಮೀನ್ ಹತ್ರ ಹೋಗಿದ್ದೆ, ಒಂದು ಬಂಡೆಕಲ್ ಮೇಲೆ ಕೂತ್ಕೊಂಡ್ಬಿಡ್ತಿದ್ದೆ. ವಿಚಾರ ಮಾಡಿದೆ ನಾನೇ ಆನಂದವಾಗಿ ಪ್ರಕೃತಿ ಜೊತೆಯಲ್ಲಿ ನಾನು ಬರೆದಂಥ ಒಂದು ನಾಟಕಗಳು, ನನ್ನ ಒಂದು ವಿಚಾರಧಾರೆಗಳನ್ನ ನಾನು ಆಮೇಲೆ ಇದನ್ನು ಹೊರಗೆ ತರ್ತಾ ಇದ್ದೆ ಅಂತ. ಭಾರತೀಯ ಸಂಸ್ಕೃತಿ, ನಮ್ಮ ಆಚರಣೆಗಳು ಅದ್ಭುತ ಹಾಗೂ ಪ್ರಕೃತಿಗೂ ಮತ್ತು ನಮ್ಮ ಸಂಸ್ಕೃತಿಗೂ ಇರುವ ಮಹೋನ್ನತ ಸಂಬಂಧದ ಬಗ್ಗೆ ವಿವರಣೆ ನೀಡುತ್ತಾ ಒಬ್ಬ ಮನುಷ್ಯ ಒಂದು ರೀತಿಯ ಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಅವನ ಖಿನ್ನತೆಯನ್ನು ಜಯಿಸಿ ಮುಂದೆ ಹೇಗೆ ಬರಬಹುದು ಎಂದು ತೋರಿಸಿಕೊಟ್ಟ ಆಂಜನೇಯ ಸರ್ ಬಗ್ಗೆ ವಿವರಣೆ ನೀಡುತ್ತಾ ನಮ್ಮ ಟ್ರಸ್ಟಿನ ಬಗ್ಗೆ ವಿವರಣೆ ನೀಡಿದ ಶ್ರೀ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ನಮ್ಮ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಅಧ್ಯಕ್ಷರಾದ ವಿಶ್ವೇಶ್ವರಯ್ಯರವರು ನುಡಿಯುತ್ತಾರೆ. ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕಿಂತ ಕೇವಲ 2-3 ದಿನದ ಮುಂಚೆ ನನ್ನ ಮಗಂದು ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಿದೆ ಅಂತ ಸುದ್ದಿ ಬಂತು. ಅದಾದಮೇಲೆ ತಕ್ಷಣ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಅಡ್ಮಿಷನ್ ಮಾಡಿಸ್ತೀವಿ, ಸರಿ ಹೋದ್ವಿ, ಸೀಟ್ ಸಿಕ್ಕಿದೆ ಅಂತ ಖುಷಿಯಾಗಿ ಹೋಗಿ ಅಡ್ಮಿಷನ್ ಮಾಡಿಸಿ ಏನು ಬೇಕು ವ್ಯವಸ್ಥೆ ಮಾಡಿ ಹೋಗ್ಬಿಡ್ತೀವಿ. ಆಗೋಯ್ತಾ? LKGಯಿಂದ ಅವನು 5ನೇ ತರಗತಿವರೆಗೂ ಸುಮಾರು 3-4 ಶಾಲೆಯಲ್ಲಿ ಓದಿದ್ದಾನೆ. ಶಿಕ್ಷಕರಾದವರು ಯಾವಾಗಲೂ ತಮ್ಮ ಹೃದಯವನ್ನು ಮಕ್ಕಳಿಗೆ ದಾರಿ ಎದ್ದುಬಿಡ್ತಾರೆ. ನಮ್ಮ ಸುಗಂಧರಾಜ್ ಸರ್ ಹೇಳಿದ್ರು, ತುಂಬ ಸಂತೋಷ ಆಯಿತು ಆ ಮಾತು. ಅವ್ರಿಗೆ ಯಾವುದೇ ಪ್ರತಿಫಲ ಇರೋದಿಲ್ಲ, ಅಷ್ಟು ಹೃದಯ ತುಂಬಿ ಅವರಿಗೆ ಸೇವೆ ಮಾಡಿರ್ತಾರೆ. ನಮ್ಮ ಮಕ್ಕಳು ಅವ್ರ ಮಕ್ಕಳಿಗಿಂತೂ ಹೆಚ್ಚಿನವಾಗಿ ಮಾಡಿರ್ತಾರೆ, ಏನು ನಿರೀಕ್ಷೆ ಇರೋಲ್ಲ. ಅವ್ರು ಹೇಳ್ದಂಗೆ ಹೇಳಿದ್ರು, ಪ್ರಧಾನಿ ಮೋದಿಯವರು ಒಬ್ಬರು ಗುರು ಇರ್ತಾರೆ ಅಂತ. ಹಾಗೆ ಅಷ್ಟು ಮೇಲಕ್ಕೆ ಹೋದರೂ ಕೂಡ ಅದಕ್ಕೆ ಮೂಲ ನಮ್ಮ ಗುರುಗಳಾಗಿರ್ತಾರೆ. ಈಗ ನನ್ನ ಮಗ LKG ಓದ್ದ, ಇಲ್ಲಿ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಓದ್ದ, ಅಲ್ಲಿಂದ ಹೆಸರುಘಟ್ಟಕ್ಕೆ ಹೋದ, ಅಲ್ಲಿಂದ ಮತ್ತೆ ಬಂದ್ವಿ ಬಾಪು ಸ್ಕೂಲ್ಗೆ ಹೋದ. ನಮಗೆ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಎಲ್ಲ ಬದಲಾವಣೆ ಆಗ್ತದೆ ಅಂತ. ಅದು ಆಟ, ಜೀವನದಲ್ಲಿ ಆಟಗಳಿತ್ತು, ಆ ಥರ ಆಯಿತು. ಸೊ ಮುಂದೆ ಹೋಗಿಬಿಡ್ತಾನೆ, ಅಲ್ಲಿ ಲಾಕ್ ಆಗಿಬಿಡ್ತಾನೆ ಮೊರಾರ್ಜಿನಲ್ಲಿ. SLC PUC ಲಾಕ್ ಆದಮೇಲೆ ಮತ್ತೆ ಡಿಗ್ರಿ ಅವನ ಜೀವನ ಆಗುತ್ತೆ. ಹಾಗಾದರೆ ಈ ಎಲ್ಲ ತಳಪಾಯದಲ್ಲಿ ಕಟ್ಟಿದ್ರಲ್ಲ, ಅವ್ರ ಗುರುಗಳಿಗೆ ಒಂದು ಸೇವೆ ಮಾಡಬೇಕಲ್ಲ ನಾವು, ಆ ಚಿಂತನೆ ಬಂತು. ಅದ್ರ ಜೊತೆಯಲ್ಲಿ ನಮ್ಮೆಲ್ಲ ಪ್ರತಿಭಾನ್ವಿತ ಮಕ್ಕಳಿದಾರಲ್ಲ, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕಾದ್ರೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ ಅಂತ ಅವ್ರು ನಮ್ಮ ನಡುವೆ ಇಲ್ಲ. ನಾನು ಬರೀತಿದ್ದಂಥ ಕವನಗಳನ್ನ ಅವ್ರದ್ದೊಂದು ಮ್ಯಾಗ್ಝೈನ್ ಇತ್ತು, ಪ್ರಕಟಣೆ ಮಾಡೋರು. 4 ಪುಟ್ಟ ಹನಿಗವನಗಳನ್ನ ಬರೆದು ಅವರು ಪ್ರಕಟಣೆ ಮಾಡಿದಾಗ ಎಷ್ಟು ಆನಂದ ಆಗ್ತಿತ್ತು ಅಂದರೆ ಪದೇ ಅದು ನೋಡಿವಿ ನಾವು. ಅಂದರೆ ಆ ಎಳೆ ವಯಸ್ಸಲ್ಲಿ ಅಷ್ಟು ಆನಂದ ಸಿಗ್ತಾ ಇರ್ತದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ಸುಚಿತ್ರಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಗುರುವಂದನೆ ಮಾಡುತ್ತಿರೋದು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ವಿಶ್ವೇಶ್ವರಯ್ಯರವರು. ಹಿಂದೆ ಬಂತು ಕ್ಯಾಮ್ರಾ
ಮುಖ್ಯ ಅತಿಥಿಗಳಿಂದ ಸನ್ಮಾನ. ಸ್ವಲ್ಪ ಇಲ್ಲ ಸರ್ ಮೇಡಮ್ ಮೇಡಮ್ ವಿಶೇಷ ಒಂಚೂರು ಬೇಡ ವಿಶೇಷ ದಯವಿಟ್ಟು ಹಿರಿಯರಿಗೆ ಸನ್ಮಾನ ಮಾಡ್ತಿರ್ಬೇಕಾದ್ರೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಮೇಡಮ್ ಕ್ಯಾಮ್ರಾ ಬರ್ತೀವಿ ಈ ಕಡೆ ಮೇಡಮ್ ಮುಮ್ರಾಜುರವರಿಗೆ ಗುರುವಂದನ್. ಇವರು ವೃತ್ತಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಕ್ಯಾಮ್ರಾ ವಿಡಿಯೋ ಆ್ಯಡ್ ಮಾಡ್ತಾರೆ ಇದೆಲ್ಲ ಅಲ್ಲಿ ಅಡ್ಡ ಆಗತ್ತೆ ಅಂತ ಲಾಸ್ಟಿಗೆ ಬಂದರೆ ಇಲ್ಲಿ ಬಂದು ಅಡ್ಡ ಇಟ್ಕೊಳ್ತಾರೆ. ಸರಿ ನೋಡಿ ನಂತರ ಮುಮ್ರಾಜುರವರಿಗೆ ಸನ್ಮಾನ. ಮೊದಲಿಗೆ ದೇವರಾಜ್ ಸರ್ ಅವರಿಗೆ ಸನ್ಮಾನ. ಅದೇನೋ ನನ್ನ ಪುಣ್ಯ ನನ್ನ ಭಾಗ್ಯ ಎಲ್ಲ ಅದೇ ಅಂತರನೇ ಹುಡುಕ್ತೀನಿ ಅಂತಾರೆ, ಸಿಗ್ತಾರೆ. ಅದರಿಂದನೇ ನಾನು ಬೆಳೆದ್ನೇನೋ ಅಂತ ಅನ್ನಿಸ್ತಾ ಇರ್ತದೆ. ಅವರು ಮಕ್ಕಳು ಹೆಂಗೆ ತಯಾರು ಮಾಡ್ತಾರೆ ಅಂದರೆ ನಾವು ಬೆಂಗಳೂರು ನೋಡಿದ್ದೀವಿ. ನಾಳೆ ಬೆಳೆಯೋ ಮಕ್ಕಳನ್ನ ಕಾಲು ಎಳೆದ್ಬಿಟ್ಟು ಇನ್ನೂ 10 ವರ್ಷ ಆದಮೇಲೆ ಬೆಳೀಲಿನ ಮಟ್ಟಕ್ಕೆ ಅವ್ರಿಗೆ ಹೊಟ್ಟೆ ಫೀಸ್ ಬರಬೇಕು, ದುಡ್ಡು ಬರಬೇಕು, ಆ ಥರ ಇರ್ತಾರೆ. ಫೀಸ್ ಬರುತ್ತೋ ಬಿಡುತ್ತೋ ಮಕ್ಕಳು ಚೆನ್ನಾಗಿ ನೆಟ್ಟಗಾಗಬೇಕು ಅನ್ನೋದು ಅಷ್ಟೇ ಅವ್ರ ಆಸೆ. ಪಾಪ ಅತ್ಯಂತ ಕಡಿಮೆ ಫೀಸಲ್ಲಿ ಕ್ವಾಲಿಟಿ ಎಜುಕೇಷನು, ಅತ್ಯಂತ ಗುಣಮಟ್ಟದಂಥ ಒಂದು ಡ್ಯಾನ್ಸನ್ನು ಕಲಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಪ್ರಿಯದರ್ಶಿನಿ ಹೋಟ್ಲ್ ಇದೆಯಲ್ಲ, ಅಲ್ಲೇ ಇದೆ. ದಯಮಾಡಿ ಮಕ್ಕಳುಗಳು ಸೇರಿಸಿ
ಒಳ್ಳೆ ಕಲಾವಿದರಾಗ್ತಾರೆ. ಅವರು ಏನು ನಿರೀಕ್ಷೆ ಮಾಡದೆ ನಮ್ಮ ಮಕ್ಕಳಿಗೆ ಅಲ್ಲ, ನಮ್ಮ ಮಕ್ಕಳೇ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ಅದೇ ಥರ ಪ್ರೀತಿಯಿಂದ ಕಲಿಸಿದ್ದಾರೆ. ಹಾಗಾಗಿ ಅವರು ಈ ಒಂದು ಸಮಾರಂಭಕ್ಕೆ ಬಂದು ನಮ್ಮಿಂದ ಒಂದು ಸಣ್ಣ ಒಂದು ಪುಟ್ಟ ಗೌರವನ ಸ್ವೀಕಾರ ಮಾಡಿದರೆ. ಸನ್ಮಾನ ಮಂಜುನಾಥ್ ಸರ್ ಅವರು ಶ್ರೀ ಅಂಚೆ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಹಾಗೂ ಅಖಿಲ ಭಾರತ ಅಂಚೆ ನೌಕರರ ಯೂನಿಯನ್ ಮಾಜಿ ವಲಯದ ಕಾರ್ಯದರ್ಶಿಗಳಾಗಿದ್ದಾರೆ. ಹಾಗೂ ವೇದಿಕೆಯ ಮೇಲಿರುವ ಗಣ್ಯರಿಗೂ, ವಿಶ್ವೇಶ್ವರಯ್ಯನವರಿಗೂ ಹಾಗೂ ಅವರ ಕುಟುಂಬ ಸದಸ್ಯರೆಲ್ಲರಿಗೂ ವೆಂಕಟಪ್ಪ ಮಾಡುವ ಅನಂತ ವಂದನೆಗಳು. ಅವರೇನು ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗೆಲ್ಲ ಹೊಗಳ್ಬಿಟ್ರು. ನಿಜ, ದಾರೆ ಆಂಜನೇಯ ದೇವಸ್ಥಾನದ ಸನ್ನಿಧಾನದಲ್ಲಿ ಭಜನಾ ಸಾಮ್ರಾಟ ಅನ್ನೋ ಒಂದು ಬಿರುದು ಕೊಟ್ಟಿದ್ದಾರೆ. ಅದೇ ನಿಜವಾದ ಭಜನಾ ಸಾಮ್ರಾಟ ನಾನಲ್ಲ. ಯಾಕಂದರೆ ಹನುಮಂತನ ಮುಂದೆ ಬೇರೆ ಇನ್ಯಾರೂ ಸಾಮ್ರಾಟರಿಲ್ಲ. ಈ ಭೂಲೋಕಕ್ಕೆ ಭಕ್ತಿ ಭಜನೆ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಂಥ ಪುಣ್ಯಾತ್ಮನೇ ಆಂಜನೇಯ. ಆತ ನಿಜವಾದ ಭಜನಾ ಸಾಮ್ರಾಟ. ನಾವೆಲ್ಲ ಸುಮ್ಮನೆ ಬರೀ ಬೂಟಾಟಿಕೆ ಸಾಮ್ರಾಟರು ಅಷ್ಟೇ, ಇನ್ನೇನಿಲ್ಲ. ವಿಶ್ವೇಶ್ವರಯ್ಯಗಿಂತ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವನಾಗಿದ್ದೀನಿ ಅಷ್ಟು ಬಿಟ್ಟರೆ ಅವರೇನು ಅಭಿಮಾನದಿಂದ ಗುರುಗಳೇ ಅಂತ ಕರೀತಾರೆ. ಆದರೆ ಯಾರು ಗುರು ಈಗಿನ ಕಾಲದಲ್ಲಿ? ನಾವಿನ್ನೂ ಸಾಯೋವರೆಗೂ ಕಲಿತಾನೇ ಇರಬೇಕು. ಅಂಥ ಸ್ಥಿತಿಲಿ ಇರುವಾಗ ನಾವು ಗುರುಗಳಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ನನ್ನ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನಾನು ವಂದನೆ ಸಲ್ಲಿಸ್ತೀನಿ. ವಿಶ್ವೇಶ್ವರಯ್ಯ ಮತ್ತು ಅವ್ರ ಮಗ ಮಗಳ ಹೆಸರು ಹಾಂ. ಸೊ ಮಕ್ಕಳ ಬಗ್ಗೆ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡು ಪಾಪ ತುಂಬ ಆಸೆಯಿಂದ ದುಡಿತಾರಂಥ ವ್ಯಕ್ತಿ. ಚೆನ್ನಾಗಿ ಓದ್ಕೊಂಡಿದ್ದಾನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ತುಂಬ ವಿನಯವಾಗಿ ಪ್ರತಿಯೊಬ್ಬರಲ್ಲಿರೋ ಪ್ರತಿಯೊಂದು ಒಳ್ಳೆಯದನ್ನು ಕಲಿಬೇಕನ್ನೋ ಗುಣ ಬೆಳೆಸ್ಕೊಂಡಿದ್ದಾನೆ. ಆತನಿಗೂ ಮಕ್ಕಳಿಗೂ ಆತನ ಕುಟುಂಬ ಸದಸ್ಯರೆಲ್ಲರಿಗೂ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಿಲ್ಲ ಅಂತ ಬೇಡ್ಕೊಳ್ತೇನೆ. ರೇಷ್ಮಾ ಸಿ ಶೇಖರ್, ಈ ಮಗು 606 ಅಂಕ ಗಳಿಸಿದೆ. ಲಕ್ಷ್ಮಿ ರೇಷ್ಮಾ ಸಿ ಶೇಖರ್ ನಮ್ಮ ತಂಡದ ಪರವಾಗಿ ಹಾಗೂ ಅನಿ ಮ್ಯೂಸಿಕ್ ಅಕಾಡೆಮಿ ಪರವಾಗಿ ಹೃದಯಾಳದ ಅಭಿನಂದನೆಗಳು. ಈ ಗುರುವಂದನ ಕಾರ್ಯಕ್ರಮ ಅತ್ಯಂತ ಇಂದಿನ ಸಮಾಜದಲ್ಲಿ ಒಂದು ಮಾದರಿಯಾಗಿರುವ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ಗುರುಗಳಿಗೆ ವಂದಿಸೋದು ಭಾಳ ದೊಡ್ಡ ಗೌರವವಾದ ಒಂದು ಸಂಗತಿ ಈ ಕಾಲದಲ್ಲಿ. ಎಲ್ಲೂ ನೋಡಿದ್ರು ವ್ಯಾಪಾರೀಕರಣನೇ. ಬಟ್ ಗುರುಗಳು ಎಷ್ಟು ಸ್ವಾರ್ಥರಹಿತವಾಗಿ ಅವರ ಮಕ್ಕಳನ್ನ ರೂಪುಗೊಳಿಸ್ತಾರೆ ಅನ್ನೋದು ಮನದಟ್ಟು ಮಾಡಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮೆಲ್ಲರ ಪರವಾಗಿ ವಿಶ್ವೇಶ್ವರಯ್ಯನಿಗೆ ಅಭಿನಂದಿಸುತ್ತಾ, ಅವ್ರ ಮಗ ಚಿರಂತ್ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇದಕ್ಕೆ ಮುಂಚೆ ಕಲಿಸಿದ ಗುರುಗಳಿಗೂ ವಂದಿಸಿ, ಮುಂದೆ ಕಲಿಸುವ ಗುರುಗಳಿಗೂ ಸೂಕ್ತ ರೀತಿಯಲ್ಲಿ ಗೌರವಪಡಿಸಿದ ಒಂದು ವಿಶೇಷ ಕಾರ್ಯಕ್ರಮ ಇದು. ನಾನು ಒಂದು 30 ವರ್ಷದಿಂದನೇ ಈ ಫೀಲ್ಡಲ್ಲಿ ನಾವು ಭಾಳ ಸ್ಕೂಲ್ ವಯಸ್ಸಿಂದನೇ ನಾವು ಬಂದ್ಬಿಟ್ಟು ಈ ಸಂಗೀತ ಕ್ಷೇತ್ರದಲ್ಲಿ ಎಷ್ಟೋ ಕಾರ್ಯಕ್ರಮ ಮಾಡಿದ್ದೀವಿ. ಪ್ರಧಾನಿ ಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಕಾರ್ಯಕ್ರಮಗಳು ವೇದಿಕೆಗಳು ನಾವು ಪ್ರಾರಂಭ ಮಾಡಿದ್ದೀವಿ. ಬಟ್ ಇದೊಂದು ವಿಶೇಷ ಕಾರ್ಯಕ್ರಮ ಇದು. ಚಿನ್ನ ಎಂದು ನಗುತ್ತಿರೋ ನನ್ನ ಸಂಗ
ಸರ್ ಮೇಡಮ್ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್ ಮೇಡಮ್ ಇಲ್ಲಿ ಜನರು ಕಾಣ ವಿಶ್ವೇಶ್ವರ ಒಂದು ನಿಮಿಷ. ಹಾಂ ಸರ್. ಸರ್, ಇವತ್ತು ವಿಶ್ವೇಶ್ವರಯ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುವಂದನ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಗುರುವಂದನ ಕಾರ್ಯಕ್ರಮ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮವನ್ನ ವಿಶ್ವೇಶ್ವರಯ್ಯ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಹಮ್ಮಿಕೊಂಡಿದ್ದು, ಎಲ್ಲ ಗುರುಗಳಿಗೆ ಅವರನ್ನ ನೆನಪಿಸ್ಕೊಳ್ತಾ ತಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ
ಆಗಿ ಹೋದಂತಹ ಎಲ್ಲ ಗುರುಗಳನ್ನು ಕೂಡ ನೆನಪಿಸ್ಕೊಳ್ತಾ ಅವರಿಗೆ ವಂದನೆಗಳನ್ನ ಸಲ್ಲಿಸಿದ್ದಾರೆ. ಈ ಗುರುವಂದನೆ ಕಾರ್ಯಕ್ರಮ ಅದರ ಮುಖಾಂತರ ಪ್ರತಿಭಾನ್ವಿತ ಯಾರು ವಿದ್ಯಾರ್ಥಿಗಳಿದ್ರೆ ಅವ್ರನ್ನೂ ಕೂಡ ಗುರುತಿಸಿ ಅವರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಈ ಗುರು ಮತ್ತೆ ಶಿಷ್ಯ ಈ ಇಬ್ಬರ ಪರಂಪರೆಯನ್ನು ಕೂಡ ಇವತ್ತು ನಾವು ನೆನಪಿಸ್ಕೊಂಡಿದ್ದಾರೆ. ಅಂದ್ರೆ ವಿಶ್ವೇಶ್ವರಯ್ಯ ಚಾರಿಟಬಲ್ ಟ್ರಸ್ಟ್ ನ ಏನು ಆಯೋಜಕರಿದ್ದಾರೆ ವಿಶ್ವೇಶ್ವರಯ್ಯ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಈ ಮುಖಾಂತರ ಸಮಾಜಕ್ಕೆ ವಿದ್ಯಾರ್ಥಿಗಳು ಹೇಗೆ ಮಾದರಿ ಆಗ್ತಾರೆ, ಗುರುಗಳನ್ನು ನಾವು ಹೇಗೆ ನೆನಪಿಸ್ಕೊಳ್ತಾ ಇರಬೇಕು. ಹಿಂದೆ ಹೇಳ್ತಾ ಇದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ಗುರುವನ್ನೂ ಕೂಡ ನೆನಪಿಸ್ಕೊಳ್ತಾ ವಿದ್ಯಾರ್ಥಿಯನ್ನು ನಾವು ಹೇಗೆ ಮುಂದೆ ತರಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಈ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಗುರು ಮತ್ತೆ ಶಿಷ್ಯ ಇಬ್ಬರು ಒಂದಾದ್ರೆ ಒಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅನ್ನೋದು ಈ ಮುಖಾಂತರ ಸಮಾಜಕ್ಕೆ ಅವರು ಹೇಳಲು ಹೊರಟಿದ್ದಾರೆ. ಒಬ್ಬ ವಿದ್ಯಾರ್ಥಿಯನ್ನ ಒಂದು ಶಾಲೆಗೆ ಸೇರಿಸಿದ ಮಾತ್ರಕ್ಕೆ ಅವರಲ್ಲಿ ಮುಗಿಸಿಲ್ಲ, ತಮ್ಮ ಕೆಲಸ ಮುಗಿದೋಯ್ತು ಅಂತ ಏನು ಹೇಳಿಲ್ಲ. ಎಲ್ಲ ಗುರುಗಳನ್ನು ನೆನಪಿಸ್ಕೊಂಡು ಆ ಗುರುಗಳಿಗೆ ಗೌರವವನ್ನು ಸೂಚಿಸ್ತಾ ಮುಂದಿನ ಶಾಲೆಯ ಗುರುಗಳನ್ನು ಕೂಡ ನಾವೆಲ್ಲರೂ ಆಗಮಿಸಿದ್ದೀವಿ. ನಮ್ಮನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಅಂದ್ರೆ ಅವನ ಯಾರು ವಿದ್ಯಾರ್ಥಿ ಇದ್ದಾನೆ ಆ ವಿದ್ಯಾರ್ಥಿಯ ಜೀವನದಲ್ಲಿ ಗುರುವಿನ ಮಹತ್ವ ಏನು ಅನ್ನೋದನ್ನು ಕೂಡ ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಬಯಸಿದ್ದಾರೆ. ಇದು ನನಗೆ ತಿಳಿದ ಮಟ್ಟಿಗೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಗುರು ಶಿಷ್ಯ ಪರಂಪರೆ ಹೀಗೆ ಮುಂದುವರಿತಾ ಇರಲಿ. ಉತ್ತಮ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಪಾತ್ರ ಏನು, ಶಿಷ್ಯ ಹೇಗಿರ್ಬೇಕು ಅನ್ನೋದನ್ನು ಕೂಡ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ಕಂಡುಕೊಂಡಿದ್ದಾರೆ. ಹಾಗಾಗಿ ವಿಶ್ವೇಶ್ವರಯ್ಯ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ವಿಶ್ವೇಶ್ವರಯ್ಯ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ನಾನು ಡಾಕ್ಟರ್ ಎನ್ ದೇವರಾಜ್ ಅಂತ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾಜಿ ಸದಸ್ಯ, ಕರ್ನಾಟಕ ಸರ್ಕಾರದ ವತಿಯಿಂದ ಹಾಗೂ ಸಾಹಿತಿ. ಇದರ ಜೊತೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಲ್ಲೇ 5 ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಧನ್ಯವಾದ ಸರ್. ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ವಿಭಿನ್ನ ರೀತಿಯಿಂದ ನೀವು ಆಚರಣೆ ಮಾಡಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ದಿವಸ. ಸರ್, ಮುಂದಿನ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂದಿನ ಪೀಳಿಗೆಗೆ ನಾವು ಹೇಳೋದಕ್ಕಿಂತ ನಾವು ನಡೆಯೋದು ಮುಖ್ಯ. ಮೊದಲು ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಗುರುಗಳನ್ನ ನೋಡಿಕೊಂಡು ನಾವು ಅಂಬೆಗಾಲಿಟ್ಕೊಂಡು ಹೋಗ್ತಾ ಇದ್ದೀವಿ. ಅದು ಮುಂದೆ ಬರ್ತಕ್ಕಂಥ ಪ್ರಜೆಗಳು ನಮ್ಮನ್ನು ನೋಡಿಕೊಂಡು ಅವ್ರು ಬೆಳಿಬೇಕು. ನಾವು ಅವ್ರಿಗೆ ಮಾದರಿ ಆಗೋದು ಮೊದಲು ನಮ್ಮನ್ನು ನಾವು ತಿದ್ದುಕೊಳ್ತಾ ಬೆಳೆಯೋದು. ಈ ನನ್ನ ಟ್ರಸ್ಟು ಇದು ಜನನ ಆಗಿದ್ದೇನೆ ಸ್ಪಿರಿಚುವಲ್ ಬೇಸ್ ಮೇಲೆ. ಇವತ್ತು ಸಮಾಜದಲ್ಲಿ ಏನು ಆಗ್ತಾ ಇದೆ ಅಂದರೆ, ಒಂದು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಅಲ್ಲಿ ಏನಾಗಬೇಕಿದೆ ಆ ಸಂಸ್ಕಾರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ಒಂದು ತಂದೆಗೆ ಒಂದು ಹೆಣ್ಣು ಒಂದು ಗಂಡು 2 ಮಕ್ಕಳು. ಇವತ್ತು ಮೊದಲು ಮಸ್ತಾಗಿ ಮಕ್ಕಳುಗಳು ಬೇಕಾದಷ್ಟು ಮಕ್ಕಳುಗಳು ಇರ್ತಾ ಇದ್ವು. ಅವ್ರಿಗೆ ಏನು ಅಂತ ಅನಿಸ್ತಿರ್ಲಿಲ್ಲ. ಈಗ ನನ್ನ ಮಗ ಭಾರಿ ಚೆನ್ನಾಗಿ ಓದಿಸ್ತಾ ಇದೀವಿ ಅನ್ನೋ ಲೆಕ್ಕದಾಗೆ ಓದಿಸ್ತಾವ್ರೆ. ಅಲ್ಲಿ ಮಕ್ಕಳು ಎಡವ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ದಂಡಂ ದಶಗುಣ ಮಿಲ್ಲ. ಮಕ್ಕಳನ್ನ ನೀನ್ ಯಾರಯ್ಯ ನನ್ ಕೇಳೋದಕ್ಕಿಂತ ಗುರುಗಳಿಗೆ ಬೆಲೆ ಇಲ್ದಂಗೆ ಮಾಡ್ತಾರೆ. ಅವ್ರು ಮಕ್ಕಳುಗಳು ಆಯ್ತಪ್ಪ ನಿಮ್ಮ ಮನೆ ಬರ ಏನಾನ ಮಾಡ್ಕೇಳ್ರಿ, ನಾನು ಓದಶಂಕ ಓದ್ತೀನಿ ಅಂತ ಕೆಲವು ಕಡೆ ಆ ಥರ ಮಾಡ್ತಾ ಇದ್ದಾರೆ.